ಕಾರವಾರ ತಾಲೂಕಿನ ಮುಡಗೇರಿ ಡ್ಯಾಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಗೋವಾದಿಂದ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದಂತಹ ದೊಡ್ಡ ಪ್ರಮಾಣದ ಮದ್ಯವನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಪ್ರದೇಶದಲ್ಲಿ ಗಸ್ತು ನಡೆಸಿದ ಅಬಕಾರಿ ಸಿಬ್ಬಂದಿಗಳು 5 ದ್ವಿಚಕ್ರ ವಾಹನಗಳಲ್ಲಿ ಮದ್ಯ ಸಾಗಾಟ ನಡೆಸ್ತಾ ಇರುವಂತದ್ದು ಪತ್ತೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ 304 ಲೀಟರ್ ಗೋವಾ ಪೆನ್ನಿ, 284 ಲೀಟರ್ ಗೋವಾ ಮದ್ಯ ಹಾಗೆ 60 ಲೀಟರ್ ಬಿಯರ್ ಸೇರಿದಂತೆ ಅಂದಾಜು 3,62,350 ರೂಪಾಯಿ ಮೌಲ್ಯದ ಒಟ್ಟು 649 ಲೀಟರ್ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಮದ್ಯ ಸಾಗಾಣಿಕೆಗೆ ಬಳಸಲಾದ 4 ಲಕ್ಷ ಮೌಲ್ಯದ 5 ದ್ವಿಚಕ್ರ ವಾಹನಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ದಾಳಿಯ ವೇಳೆ ಅಧಿಕಾರಿಗಳನ್ನ ಕಂಡ ಆರೋಪಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದು ಪರಾರಿಯಾಗಿರುವಂತಹ ಆರೋಪಿಗಳ ಪತ್ತೆಗೆ ಶೋಧ ಮುಂದುವರೆದಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. 7:08 ಗಂಟೆಗೆ ನಾನು ಮತ್ತು ನಮ್ಮ ಕಾರವಾರ ರೇಂಜ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು, ಉಪವಿಭಾಗ ಕಾರವಾರ ರೇಂಜ್ ಎಲ್ಲ ಸಿಬ್ಬಂದಿಗಳು ಮುಡಗೇರಿ ಡ್ಯಾಮ್ನಲ್ಲಿ ದಾಳಿ ಮಾಡಿದ್ವಿ. ಅಂಥ ಸಮಯದಲ್ಲಿ ನಮಗೆ ಮುಡಗೇರಿ ಡ್ಯಾಮ್ ಅರಣ್ಯ ಪ್ರದೇಶದಲ್ಲಿ ದಾಳಿ ಮಾಡಿದ ಸಮಯದಲ್ಲಿ 304 ಲೀಟ್ರ್ ಗೋವಾ ಪೆನ್ನಿ, ಗೋವಾ ಮಧ್ಯೆ 284 ಲೀಟ್ರ್, ಬಿಯರ್ 62 ಲೀಟ್ರ್, ಟೋಟಲ್ 649 ಲೀಟ್ರ್ ಸಿಕ್ಕಿದೆ. ಅದರಂಗೆ ಈ ಮಧ್ಯಾಹ್ನ ತರಲಿಕ್ಕೆ ಒಂದು 5 ಟೂ ವೀಲರ್ಗಳನ್ನ ಬಳಸ್ಕೊಂಡಿದ್ರು ಅವರು. ಅವು ಸೀಸ್ ಮಾಡಿದ್ದೀವಿ. 5 ಆ್ಯಕ್ಟಿವ್ ಅದಾವೆ, 5 ಟೂ ವೀಲರ್ ಇದ್ದಾವೆ. ಅವರು ನಾವು 3-4 ಜನ ಹೋಗಿದ್ವಿ. ಅಂಥ ಟೈಮ್ ಮುಂಚೆ 3-4 ಜನ ಹೋಗಿದ್ವಿ ಬೈಕ್ ಮೇಲೆ. ಅಂಥ ಟೈಮ್ದಲ್ಲಿ ಅವ್ರು ನಮಗೆ ಸಿಗಲಿಲ್ಲ, ಓಡಿ ಹೋದರು. ಎಲ್ಲ ವೆಹಿಕಲ್ ನಂಬರ್ ಇದ್ದಾವೆ, ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ಬಂಧಿಸ್ತೀವಿ. ಟೋಟಲ್ ವ್ಯಾಲ್ಯೂಯೇಷನ್ 649 ಲೀಟ್ರು, .610 ಇದಿದೆ. 3,62,350 ರೂಪಾಯಿ. 5 ದ್ವಿಚಕ್ರ ವಾಹನದ 4 ಲಕ್ಷ ರೂಪಾಯಿ. ಟೋಟಲ್ 7,62,350 ರೂಪಾಯಿ ಆಗ್ತಾಯಿದೆ. ಆರೋಪಿ ಓಡಿ ಹೋಗಿದ್ದಾರೆ. ಯಾಕಂದ್ರೆ ಹಿಂದೆ ಮುಂದೆ ಇರೋದ್ರಿಂದ ಅದು ಜಂಗಲ್ ಆಗಿದ್ದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು. ಆರೋಪಿ ಓಡಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸ್ತೀವಿ. ಕಾರಿಂದು ಅದು ಮಧ್ಯರಾತ್ರಿ ನಮಗೆ ಎಲ್ಲಿ ತುಂಬಿದ್ರೂ ಗೊತ್ತಾಗಲಿಲ್ಲ. ನಾವು ಮತ್ತು ನಮ್ಮ ರಂಜಿತ್ ಇನ್ಸ್ಪೆಕ್ಟ್ರು ಎಲ್ಲ ನಮ್ಮ ಸಿಬ್ಬಂದಿಗಳು ಹೋಗಿ ಮಧ್ಯರಾತ್ರಿ ಅದನ್ನ ಕಾರ್ ಸೀಸ್ ಮಾಡಿದ್ವಿ. ಕಾರದಲ್ಲಿ 133 ಲೀಟ್ರ್ ಆಯಂಬಲ್ ಸಿಕ್ಕಿದೆ, ವಿವಿಧ ನಮೂನೆ ಆಯಂಬಲ್. ಅದು 1,14,000 ಆಗಿದೆ. ಮತ್ತು ಕಾರು ಅದು ಇಂಡಿಕಾ ಕಾರ್ ಇದೆ, ಅದು ಒಂದು 5 ಲಕ್ಷ ವ್ಯಾಲ್ಯೂಯೇಷನ್ ಇದೆ. ಟೋಟಲ್ ಅದು ನಿನ್ನಿದು 6,14,000 ಚಿಲ್ಲರ ಇದೆ. ಅದು ಸೀಸ್ ಮಾಡಿದ್ವಿ. ಅದು ಅದರಲ್ಲಿ ಯಾರು ಆರೋಪಿಗಳು ಸಿಗಲಿಲ್ಲ, ಒಬ್ಬನೇ ಇದ್ದ. ನಾವು ಎದುರುಗಡೆ ಹೋಗಿ ನಮ್ಮ ಗೌರ್ಮೆಂಟ್ ಜೀಪ್ ನಿಲ್ಲಿಸೋದಕ್ಕೆ ಗೌರ್ಮೆಂಟ್ ಜೀಪ್ ಬಂತಂತೇಳಿ ಬಿಟ್ಬಿಟ್ಟು ಓಡೋಗಿಲ್ಲ. ನಂಬರ್ ಇದ್ದಾವೆ, ಅದು RTO ಇಂದ ಎಲ್ಲ ತೊಗೊಂಡು ಬೇಸ್ಟ್ ಆಗಿ ತೊಗೊಂಡು ನಾವು ವಾಹನ ಮಾಲೀಕರು ಪತ್ತೆ ಹಚ್ಚಿಬಿಟ್ಟು ಆರೋಪಿ ಮಾಡ್ತೀವಿ. ಅಂದಾಜು ಒಂದು 14 ಲಕ್ಷ ಆಗುತ್ತೆ. 2 ದಿವಸ ನಿನ್ನೆದು ಇವತ್ತು 2 ದಿವಸ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.